ನಂಗೆ ನಿನ್ನ ಪರಿಸ್ಥಿತಿ ತುಂಬ ಚೆನ್ನಾಗಿ ಅರ್ಥ ಆಗ್ತದೆ ಕಣೋ. ಬಟ್ ಏನು ಮಾಡೋದಕ್ಕಾಗುತ್ತೆ ನೀನೇ ಹೇಳು. ಈ ಪ್ರೀತಿ ಮದುವೆ ಎಲ್ಲ ಮಕ್ಕಳಾಟನೂ ಅಲ್ಲ, ಹುಡುಗಾಟನೂ ಅಲ್ಲ. ನನಗೆ ಗೊತ್ತು ಕಣ, ಇಷ್ಟಪಟ್ಟವರು ಸಿಗಲಿಲ್ಲ ಅಂದರೆ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ನಂಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಆದರೆ ನೀನು ಒಂದು ವಿಷಯನ ಅರ್ಥ ಮಾಡ್ಕೋಬೇಕು. ಇಷ್ಟಪಟ್ಟವರು ಸಿಗಲಿಲ್ಲ ಅಂದ ಮಾತ್ರಕ್ಕೆ ಜೀವನನೇ ಮುಗ್ದೋಯ್ತು ಅಂತ ಯಾಕೆ ಅನ್ಕೋತೀಯ? ಸಿಕ್ಕಿರೋರನ್ನ ಇಷ್ಟಪಟ್ಟು ನಮ್ಮ ಪಾಲಿಗೆ ಬಂದಿದ್ದು ಇಷ್ಟೇ ಅಂತ ತಿಳ್ಕೊಂಡು ಹೊಸ ಬದುಕನ್ನು ಕಟ್ಟೋದಕ್ಕೆ ಶುರು ಮಾಡಬೇಕು ಕಣ, ಅಲ್ವೋ? ನೀನು ಪ್ರೀತಿಸಿದ ಹುಡುಗಿಗಿಂತ ನಮ್ಮ ಮಯೂರಿಗೆ ಏನೋ ಕಮ್ಮಿ ಆಗಿದೆ. ಅಷ್ಟಕ್ಕೂ ನಮ್ಮ ಮಯೂರಿ ಏನೋ ಕೆಟ್ಟ ಹುಡುಗಿ ಅಲ್ವಲ್ಲ? ನೀನು ಕಂಡ ಹಾಗೆ ಅವಳಲ್ಲಿ ಏನಾದ್ರು ಕೆಟ್ಟ ಗುಣ ಇದೆಯಾ ಹೇಳು? ನೀನು ಅಂದರೆ ಪ್ರಾಣನೇ ಬಿಡ್ತಾಳಲ್ಲೋ. ನೀನು ಹೇಗೆ ಅಮೃತ ಅಂದರೆ ಜೀವ ಬಿಡ್ತೀಯಲ್ಲ ಹಾಗೆ. ಇಷ್ಟಕ್ಕೂ ಈ ಪ್ರೀತಿ ವಿಚಾರದಲ್ಲಿ ನೀನು ಯಾಕೆ ಇಷ್ಟೊಂದು ಪಾರ್ಶಾಲಿಟಿ ತೋರಿಸ್ತಿದ್ಯಾ ಅಂತ ಒಂಚೂರು ಅರ್ಥ ಆಗ್ತಿಲ್ಲ ನನಗೆ, ಅಲ್ವೋ? ನೀನು ಹೇಗೆ ಅಮೃತನ ಇಷ್ಟಪಡ್ತಿದ್ಯಾ ಅದೇ ರೀತಿ ಮಯೂರಿ ನಿನ್ನ ಇಷ್ಟಪಡ್ತಿದ್ದಾಳೆ. ಅಂಥದ್ರಲ್ಲಿ ಇಲ್ಲಿ ಮಯೂರಿದು ಮಾತ್ರ ತಪ್ಪು ಹೇಗಾಗುತ್ತೆ ನೀನೇ ಹೇಳು? ನೋಡೋಣ, ನನಗೆ ನಿನ್ನ ತರ್ಕಾಲ ಅರ್ಥ ಆಗಲ್ಲ. ನನಗೆ ನನ್ನ ಪ್ರೀತಿ ಮುಖ್ಯ. ನಾನು ಇಷ್ಟಪಟ್ಟವಳು ನನಗೆ ಸಿಗಬೇಕು ಅಷ್ಟೇ. ಛೇ, ನೀನು ಇಷ್ಟು ದೊಡ್ಡ ಸ್ವಾರ್ಥಿ ಅಂತ ನನಗೆ ಗೊತ್ತಿರಲ್ಲ ಕಣ. ನೋಡು, ಈಗಲೂ ಹೇಳ್ತಾ ಇದ್ದೀನಿ ಕೇಳಿಸ್ಕೊ. ನಿನಗೆ ಮಯೂರಿ ಅಂತ ಹುಡುಗಿ ಸಿಗೋದಕ್ಕೆ ಪುಣ್ಯ ಮಾಡಿದ್ಯಾ ಕಣ. ಸ್ವಲ್ಪ ಯೋಚನೆ ಮಾಡು. ಯೋಚನೆ ಮಾಡೋಕ್ಕೆ ಇನ್ನೇನು ಉಳಿತೆ? ಎಲ್ಲ ಮುಗ್ದೋಯ್ತಲ್ಲ. ಇನ್ನೂ ಏನು ಮುಗ್ದಿಲ್ಲ ಕಣ, ಈಗ ಶುರುವಾಗ್ತಾ ಇದೆ. ಇಲ್ಲಿ ಕೇಳು, ಒಂದು ಕಡೆ ನೀನು ಅಂದರೆ ಪ್ರಾಣ ಬಿಡೋ ಮಯೂರಿ, ಇನ್ನೊಂದು ಕಡೆ ನೀನು ಅಂದರೆ ಕಿಂಚಿತ್ತು ಯೋಚನೆ ಪಡೆದಿರೋ ಅಮೃತ. ಇವರಿಬ್ಬರಲ್ಲಿ ಯಾರು ಬೇಕು ಅನ್ನೋದನ್ನ ನೀನೇ ನಿರ್ಧಾರ ಮಾಡಬೇಕು. ಅರ್ಜುನ್, ನನ್ನ ಮೇಲೆ ನಿನಗೆ ಕೋಪನಾ? ನೋಡು, ನನಗೆ ನೀನು ಬೇಕು, ನಿನ್ನ ಪ್ರೀತಿ ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನೀನು ಚೆನ್ನಾಗಿರಬೇಕು. ನೀನೀಗ ಹೇಗಿದೆಯೋ ಹಾಗೆ ಇದ್ಬಿಡು. ಮತ್ತೆ ನಿನ್ನ ಜೀವನದಲ್ಲಿ ಯಾವತ್ತೂ ಅಮೃತ ನೆನಪಿಸ್ಕೋಬಾರ್ದು, ಮರ್ತು ಹೋಗಬೇಕು. ಅಷ್ಟು ಪ್ರೀತಿ ಕೊಡ್ತೀನಿ ನಾನು ನಿನಗೆ. ನನಗೆ ನೀನು ಬೇಕು, ನಿನ್ನ ಪ್ರೀತಿ ಬೇಕು ಅಷ್ಟೇ, ಬೇರೇನೂ ಬೇಡ. ನಿನಗೆ ಕೈ ಮುಗಿದು ಬೇಡ್ಕೋತೀನಿ, ದಯವಿಟ್ಟು ನನ್ನ ದೂರ ಮಾಡಬೇಡ ಅರ್ಜುನ್. ನೀನು ಹೇಳ್ತಾ ಇರೋದು ಸತ್ಯನಾ? ಸುಳ್ಳು ಹೇಳಿ ಸಾಧಿಸಬೇಕಾಗಿರೋದು ಏನೂ ಇಲ್ಲ ಅರ್ಜುನ್. ಇದು ನನ್ನ ನೆನ್ನೆ ಮೊನ್ನೆ ಆಸೆ ಅಲ್ಲ. ಚಿಕ್ಕ ಹುಡುಗಿ ಆಗಿದ್ದಾಗಿಂದಲೂ ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ. ಆಗಿಂದಾನು ನೀನೇ ನನ್ನ ಗಂಡ ಅಂತ ಆರಾಧಿಸ್ತಿರೋಳು ನಾನು. ಇಲ್ಲಿ ಕೇಳು, ಒಂದು ಕಡೆ ನೀನು ಅಂದರೆ ಪ್ರಾಣ ಬಿಡೋ ಮಯೂರಿ, ಇನ್ನೊಂದು ಕಡೆ ನೀನು ಅಂದರೆ ಕಿಂಚಿತ್ತು ಯೋಚನೆ ಪಡೆದಿರೋ ಅಮೃತ ಅವರು. ಇವರಿಬ್ಬರಲ್ಲಿ ಯಾರು ಬೇಕು ಅನ್ನೋದನ್ನ ನೀನೇ ನಿರ್ಧಾರ ಮಾಡಬೇಕು. ಗೊತ್ತು ಅರ್ಜುನ್, ನಿನಗೆ ಆ ಅಮೃತನ ಮರೆಯೋದಕ್ಕಾಗ್ತಿಲ್ಲ ಅಂತ. ನನ್ನ ಕತ್ತಿಗೆ ತಾಳಿ ಕಟ್ಟೋ ತನಕ ಇದೇ ರೀತಿ ಆಗಾಗ ಕಣ್ಣೀರು ಹಾಕಿ ನಿನ್ನನ್ನು ಬುಟ್ಟಿಗೆ ಹಾಕೋತಾನೇ ಇರಬೇಕು, ಹಾಕೋತಾನೇ ಇರ್ತೀನಿ.
ಇದೇನೋ ವಿಷ್ಣು, ಮನೆ ಒಳಗಡೆ ಹಾವು ಬಂದಿದೆ ಅಂದ್ರೆ ಏನರ್ಥ? ಈ ಮನೆಗೆ ಏನೋ ಗಂಡ ಅಂತ ಕಾದಿದೆ ಅಂತ ತಾನೇ? ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಯಾವ ಹೊತ್ತಿನಲ್ಲಿ ಏನಾಗುತ್ತೋ ಅಂತ. ಶಾಸ್ತ್ರಿಗಳು ಕೂಡ ಇದೇ ಮಾತನ್ನ ಹೇಳಿದ್ದಾರೆ. ಇನ್ನು 3 ದಿನದಲ್ಲಿ ಸರ್ಪದೋಷ ಪೂಜೆ ಮಾಡಿಸ್ಲಿಲ್ಲ ಅಂದರೆ ಪ್ರಾಣಾಪಾಯ ಇದೆ ಅಂತ. ವಿಷ್ಣು, ಅದಕ್ಕೆ ಈಗಲೇ ಅವ್ರಿಗೆ ಫೋನ್ ಮಾಡಿ ಹೇಳು, ನಾಳೆ ನಾವೆಲ್ಲ ಪೂಜೆಗೆ ಬರ್ತಾ ಇದ್ದೀವಿ ಅಂತ. ಅಲ್ಲಮ್ಮ, ಈಗ ಸಡನ್ನಾಗಿ ನಾಳೆನೇ ಪೂಜೆ ಅಂದರೆ ಆಗುತ್ತೋ ಇಲ್ವೋ? ವಿಷ್ಣು, ಈಗಲೂ ನೀನು ಈ ರೀತಿ ಮಾತಾಡೋದು ಸರಿಯಲ್ಲ. ನಿನಗೆ ಗೊತ್ತಿದೆ ತಾನೇ ಹಿಂದೆ ಈ ಮನೇಲಿ ಏನೇನಾಗಿದೆ ಅಂತ? ಗೊತ್ತಮ್ಮ, ಆದರೆ ಸರ್ಪ ಸಂಸ್ಕಾರದ ಪೂಜೆ ಅಂದರೆ ಸುಮ್ಮನೆನಾ? ಸುಮ್ಮನೆ ಅಲ್ಲ ಅಂತ ನನಗೂ ಗೊತ್ತು ಕೊಡು, ಅದಕ್ಕೆ ಹೇಳ್ತಾ ಇರೋದು. ಆದಷ್ಟು ಬೇಗ ಈ ಕಾರ್ಯನ ಮಾಡಿ ಮುಗಿಸೋಣ ಅಂತ. ಹಾವಿನ ದ್ವೇಷ 12 ವರ್ಷ, ಹಾವಿನ ಶಾಪ 100 ವರ್ಷ, ತಲಾಂತರ ಕಾಡುತ್ತಾನೆ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಪೂಜೆಗೆ ಮನೇಲಿರೋರೆಲ್ಲರೂ ಹೋಗಬೇಕು. ನೋಡು, ನಾವೆಲ್ಲರೂ ಅಲ್ಲಿ ಒಂದಿನ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡು. ಅತ್ತೆಮ್ಮ, ಏನದು ಹಾವಿನ ದೋಷ ಶಾಪ ಅಂತೆಲ್ಲ ಹೇಳ್ತಾ ಇದ್ದೀರಲ್ಲ, ಏನು ಹೇಳ್ತಾ ಇದ್ದೀರಾ ನೀವು? ಮೊದಲು ನೋಡಿದ್ರೆ ಅರ್ಜುನಿಗೆ ಮಾತ್ರ ಸರ್ಪದೋಷ ಇದೆ ಅಂತ ಹೇಳಿದ್ರಿ. ಈಗ ನಿಮ್ಮ ಮಾತು ಕೇಳಿದ್ರೆ ಇಡೀ ಮನೆಗೆ ಹಾವಿನ ಶಾಪ ಇದೆ ಅನ್ನೋ ಥರ ಮಾತಾಡ್ತಾ ಇದ್ದೀರಲ್ಲ, ಏನು ಅತ್ತೆಮ್ಮ? ಅದು ಇವರಿಬ್ರು ಅಣ್ಣ ತಮ್ಮದಿರು ಬಹಳ ವರ್ಷಗಳಿಂದ ಒಂದು ದೊಡ್ಡ ಅನಾಹುತ ಮಾಡ್ಕೊಂಡು ಬಂದಿದ್ರು. ಅದ್ರ ಫಲನೇ ಇವತ್ತು. ಹೇಮಾ, ಈಗ ಅದ್ರ ಬಗ್ಗೆ ಮಾತಾಡೋದು ಬೇಡ. ಹಳೇದನ್ನೆಲ್ಲ ಕಿತ್ಕೋದು ಬೇಡ, ಮನ್ಸು ಕೆಡುತ್ತೆ. ಸರಿ, ನೀವೆಲ್ಲ ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ. ನಾಳೆ ಬೆಳಗ್ಗೆನೇ ಹೊರಟ್ಬಿಡೋಣ. ಹಾಂ ಕರಣ್, ನೀನು ಶಾಸ್ತ್ರಿಗಳನ್ನ ಪೂಜೆಗೆ ಏನೇನು ಬೇಕು ಅಂತ ಕೇಳಿ ಎಲ್ಲ ತಂದ್ಬಿಡು. ಹಾಂ ಸರಿ ಅಜ್ಜಿ. ವಿಷ್ಣು, ಇನ್ನೇ ಏನು ಯೋಚನೆ ಮಾಡ್ತಾ ನಿಂತಿದ್ಯಾ? ಫೋನ್ ಮಾಡು, ಅಲ್ಲಿನ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡು. ಹಾಗೆ ಪೂಜೆಗೆ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಹೇಳು. ಸರಿಯಮ್ಮ, ವ್ಯವಸ್ಥೆ ಮಾಡ್ತೀನಿ. ಹೇಮಾ, ಬಾ, ನಾವೆಲ್ಲ ರೆಡಿ ಮಾಡ್ಕೊಳ್ಳೋಣ. ನಮ್ಮ ಮನೆಗೆ ಹಾವು ಬರೋದು ಅಂದ್ರೇನು? ಅದು ಅಲ್ಲದೆ ನಾಗರಾಜನ ದೇಹನ ನಾನೇ ಸುಟ್ಟಿದ್ದೀನಿ. ಇನ್ನು ಆ ನಾಗರಾಜನ ಹೆಂಡ್ತಿನೂ ಸತ್ತು ಹೋದ್ಲು. ಅಂಥದ್ರಲ್ಲಿ ಮತ್ಯಾರು ನಮ್ಮ ಮೇಲೆ ಸೇಡ್ ತೀರ್ಸ್ಕೊಳ್ಳೋ ಉದ್ದೇಶದಿಂದ ಇಲ್ಲಿ ಬರೋದಕ್ಕೆ? ಏನಾಯ್ತು? ಬೇಗಪ್ಪ, ಹಾವು ರೂಮಲ್ಲಿ ಹಾವಿದೆಯಂತೆ. ಹಾವಂತೆ ನೋಡಿ. ಹಾವ